ಮೈ ಚಾನಲ್ ಯಜಮಾನ ರಾಮಾಚಾರಿ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಅನಿತಾ ಮುತ್ಕೊಟ್ಟೋಗಿರೋದ್ರಿಂದ ಹಾಗೂ ಕೆನ್ನೆ ಮೇಲೆ ಲಿಪ್ಸ್ಟಿಕ್ ಕಲೆ ಆಗಿರುತ್ತೆ, ಅದನ್ನ ತೊಳ್ಕೋಬೇಕು ಅಂತ ಹೇಳಿ ರಾಘು ತೊಳ್ಕೊತಾ ಇರ್ತಾರೆ. ಅದೇ ಸಮಯಕ್ಕೆ ತರುಣ ಬರ್ತಾರೆ. ಲೋ ಮಗ, ಕೊಡೆ ಆಗಿರೋದು ನಿನ್ ಮನ್ಸು ಕಣೋ, ಸಾಧ್ಯವಾದ್ರೆ ಅದನ್ನ ತೊಳ್ಕೊ ಅಂತ ತರುಣ ಹೇಳ್ತಾರೆ. ಏನು ಇವಾಗ ಇದನ್ನ ಹೇಳಕ್ ಬಂದ ಅಂತ ರಾಘು ಹೇಳ್ತಾರೆ. ಇಲ್ಲ ಕಣೋ, ಕಂಗ್ರಾಟ್ಸ್ ಹೇಳೋಣ ಅಂತ ಬಂದೆ, ಮದುವೆ ಡೇಟು ಫಿಕ್ಸ್ ಆಯ್ತಂತೆ, ನೀನ್ ಬಿಡಪ್ಪ ಅದೃಷ್ಟವಂತ, ಲಾಟ್ರಿ ಮೇಲೆ ಲಾಟ್ರಿ, ಲಾಟ್ರಿ ಮೇಲೆ ಲಾಟ್ರಿ, ಕಂಗ್ರಾಟ್, ಎಂಜಾಯ್ ಅಂತ ತರುಣ ಹೇಳ್ತಾರೆ. ನೋಡು ತರುಣ, ಎಲ್ಲ ಗೊತ್ತಿತ್ತು, ಈ ರೀತಿ ಮಾತಾಡಿ ಬೇಜಾರ್ ಮಾಡ್ಬೇಡ ಕಣೋ ಅಂತ ರಾಘು ಹೇಳ್ತಾರೆ. ಅದಕ್ಕೆ ನಿಮ್ಮನೆ ಕಡೆ ಅಲ್ಲಿ ಹಾಕ್ಬಾರ್ದು ಅಂತ ನಾನು ಅನ್ಕೋತೀನಿ. ಫ್ರೆಂಡ್ ಅನ್ನೋ ಅಟ್ಯಾಚ್ಮೆಂಟ್ ಇದೆ ನೋಡು, ಅದಂತೂ ಬಿಡೋದಿಲ್ಲ. ನೀನಂತೂ ಸೂಪರ್ ಕಣೋ, ಕೊನೆಗೂ ನೀನ್ ಅನ್ಕೊಂಡಿದ್ದಂಗೆ ಸಾಧಿಸ್ಬಿಟ್ಟೆ, ಹೆಚ್ಚಾಗಿ ಹೊಸ ಜೀವನಕ್ಕೆ ಹೆಜ್ಜೆ ಇಡೋದಕ್ಕೆ ರೆಡಿ ಆಗ್ಬಿಟ್ಟೆ ರಾಘು ಹೇಳ್ತಾರೆ. ಲೋ ತರುಣ, ಅನ್ಬಯಸಿರೋ ಜೀವನ ಅಲ್ಲ ಕಣೋ ಇದು ಅಂತ ರಾಘು ಹೇಳ್ತಾರೆ. ನೋಡುತ್ತೀಯ, ಅದೃಷ್ಟ ನಿನ್ನೆ ಉಳ್ಕೊಂಡ್ ಬರ್ತಿದೆ, ಆದ್ರೂ ಮಗ ಇದನ್ನ ನಿನ್ನನ್ ಬಿಟ್ರೆ ಯಾರ ಕೈಲೂ ಮಾಡಕ್ಕಾಗಲ್ಲ ಕಣೋ, ಅದಕ್ಕೆ ನೀನ್ ಗ್ರೇಟ್ ಕಣೋ ಅಂತ ತರುಣ ಹೇಳ್ತಾರೆ. ಯಾಕೋ ಈ ರೀತಿ ಚುಚ್ಚಿ ಮಾತಾಡ್ತಿದ್ಯಾ ಅಂತ ರಾಘು ಹೇಳ್ತಾರೆ. ಲೋ ರಾಘು, ನಾನು ಏನ್ ಹೇಳಿದ್ರೆ ಏನೋ ಪ್ರಯೋಜನ, ನಿಮ್ಮನೆಯವರು ಏನ್ ಅನ್ಕೋತಾರೋ ನೀನು ಅದನ್ನೇ ತಾನೇ ಮಾಡೋದು, ಬಿಟ್ಟಾಕು. ನೋಡಪ್ಪ, ಫ್ರೆಂಡು ನೀನೊಬ್ನೇ ಇರೋದು, ಮದುವೆಗೆ ಬರ್ಲೇಬೇಕು, ಜೊತೆ ಇರ್ಲೇಬೇಕು ಅಂತೆಲ್ಲ ಫೋರ್ಸ್ ಮಾಡ್ಬೇಡ, ಯಾಕೆಂದ್ರೆ ಮನಸಾಕ್ಷಿಗೆ ವಿರುದ್ಧವಾಗಿ ನನ್ ಕೈಲಿ ನಡ್ಕೊಳಕ್ಕೆ ಆಗಲ್ಲ ಕಣೋ ಅಂತ ತರುಣ ಹೇಳ್ತಾರೆ. ಏನು ಇಂಡೈರೆಕ್ಟ್ ಆಗಿ ನಾನ್ ನಡ್ಕೊಳ್ತಿರೋ ಬಗ್ಗೆ ಹೇಳ್ತಾ ಇದೀಯಾ ಅಂತ ರಾಘು ಹೇಳ್ತಾರೆ. ನಿಮ್ ಬಗ್ಗೆ ಹೇಳಕ್ಕೆ ನನ್ಗೇನು ಭಯ ಇಲ್ಲ ಕಣೋ, ಮಾಡ್ತಿರೋದು ಮಣ್ ತಿನ್ನೋ ಕೆಲಸ ಅಂತ ಹೇಳಿದ್ಮೇಲೆ ಎದುರ್ಕೊಳ್ಳೋದು ಇನ್ನೇನೋ ಇದೆ. ಆಮೇಲೆ ಫ್ರೆಂಡು ಮದ್ವೆ ಬಂದಿಲ್ಲ ಅಂತ ಹೇಳಿ ನನ್ನ ದೂರ ಮಾಡ್ಬೇಡ ಕಣಪ್ಪ, ನಾನು ಒಂದ್ ಸೈಡ್ ಅಲ್ಲಿ ಇಟ್ಕೊಂಡಿರೋ ಸರಿ ಕಣಪ್ಪ ಮದ್ವೆ ಗಂಡು, ಈ ಟೈಮಲ್ಲಿ ನೀನು ಗ್ಲಾಮರ್ ಮೇಂಟೈನ್ ಮಾಡ್ಬೇಕು, ಚೆನ್ನಾಗಿ ಮುಗ ತೊಳ್ಕೊಂಡ್ ಬಾ, ನಿಲ್ಲೇ ವೇಟ್ ಮಾಡ್ತಿರ್ತೀನಿ ಅಂತ ಹೇಳಿ ತರುಣ ಹೋಗ್ತಾರೆ. ಹಾಗೆ ಆ ಕಡೆ ಜಿಗೆ ನವದೀಪ್ ಹತ್ರ ಹೋಗಿರ್ತಾರೆ. ಅಲ್ಲ, ಎಲ್ಲರೂ ಸ್ಮಾರ್ಟ್ ಫೋನ್ ನ ಕೇಳ್ತಾರೆ, ಸ್ಮಾರ್ಟ್ ಫೋನ್ ರಿಲೀಸ್ ಆಗ್ತಿದ್ದಂಗೆ ಅದ್ರ ನಾಳೆಗೆ ಸ್ಮಾರ್ಟ್ ಫೋನ್ ನ ನಿಮ್ ಕೈಲೇ ಇರುತ್ತೆ, ನೀವು ನೋಡಿ ಈ ಡಬ್ಬಾ ಫೋನ್ ಬೇಸಿಕ್ ಸೆಟ್ ನ ಯಾವ ತರ ಕೇಳಿದ್ರಿ ಅಂತ ಜಿಗೆ ಹೇಳ್ತಿದ್ರೆ. ಬೇಸಿಕ್ ಸೆಟ್ ಇದ್ರೆ ಯಾರು ಟ್ರೇಸ್ ಮಾಡಕ್ಕಾಗಲ್ಲ, ಅಡ್ವಾನ್ಸ್ ಫೋನ್ ಅಡ್ವಾನ್ಸ್ ಫೀಚರ್ ಇರುತ್ತೆ, ಹಾಗೆ ಅಡ್ವಾನ್ಸ್ ಆಗಿ ಟ್ರೇಸ್ ಮಾಡ್ತಾರೆ, ಇದ್ರಲ್ಲಿ ಯಾರು ಟ್ರ್ಯಾಕ್ ಮಾಡಕ್ಕಾಗಲ್ಲ. ಸರಿ, ನಾನ್ ತಂದಿರೋದು ತಂದಿದ್ಯಾ ಅಂತ ಜಿಗ್ತಿರ. ಹಾ ತಂದಿದೆ ಅಂತ ಒಳ್ಳೆ ಅಂತ ಹೇಳಿ ಜಿಗೆ ದುಡ್ಡು ಕೊಡ್ತಾರೆ. ಈ ದುಡ್ಡು ಬಂದ್ಮೇಲೆ ನಂಗೆ ಯಾವ ಚಿಂತೆನೂ ಇಲ್ಲ ಅಂತ ನವದೀಪ್ ಹೇಳ್ತಾರೆ. ಓ, ದೇಶ ಬಿಟ್ಟೋಗೋ ಪ್ಲಾನ ನಿಮ್ದು ಅಂತ ಜಿಗೆ ಕೇಳ್ತಾರೆ. ನನ್ನ ಈ ಸ್ಥಿತಿಗೆ ತಂದಿರೋರ್ಗೆ ಚಟ್ಟ ಕಟ್ಟಕ್ಕೆ, ರಾಜನ್ ತರ ಬದುಕ್ತಿದ್ದೋ ನನ್ನನ್ನ ಈ ರೀತಿ ಬದುಕ ತರ ಮಾಡಿದ್ರಲ್ಲ, ಅವ್ರ ಬದುಕನ್ನ ಫಿನಿಶ್ ಮಾಡಕ್ ಅಂತ ನವದೀಪ್ ಹೇಳ್ತಾರೆ. ಅಲ್ಲ ನವದೀಪ್ ಜಿ, ನಾನು ಈ ತರ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಬೇಡಿ, ದ್ವೇಷ ಅಂತ ಹೇಳಿ ಒಂದ್ ಮಟ್ಟಕ್ಕೆ ಅಲ್ಲಲ್ಲ ಕೆಳಗನ್ ಮಟ್ಟಕ್ಕೆ ಬಂದು ಬಿದ್ದಿದ್ದೀರಾ, ಈಗ್ಲೂ ಈ ದ್ವೇಷ ಬೇಕಾ ಅಂತ ಜಿಗೆ ಹೇಳ್ತಾರೆ. ನಾನು ಈ ರೀತಿ ಜೀವಂತವಾಗಿ ಇದೀನಿ ಅನ್ನೋ ಕಾರಣನೇ ನನ್ ದ್ವೇಷ, ಅವ್ರಿಗಂತೂ ಸುಮ್ನೆ ಬಿಡಲ್ಲ ಅಂತ ನವದೀಪ್ ಹೇಳ್ತಾರೆ. ಋಣ ಒಂದಿತ್ತು ಅಂತ ಕಾರಣಕ್ಕೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದೀನಿ, ಇನ್ ಮುಂದೆ ನಿಮ್ಗೆ ಮಸಾಜ್ ಮಾಡ್ಕೊಂಡು ಹಾಗೆ ಹೆಲ್ಪ್ ಮಾಡ್ಕೊಂಡಿರಕ್ಕೆ ನನ್ ಕೈಲಂತೂ ಆಗಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಜಿಕೆ ಹೊರಟೋಗ್ತಾರೆ. ನಿಂತ್ಕೋ ಜಿಕೆ ಅಂತ ನವದೀಪ್ ಹೇಳ್ತಾರೆ. ಹೇಳಿಲ್ವಾ ನಾ ಈ ಆಟಕ್ಕೆ ಇಲ್ಲ ಅಂತ ಜಿಕೆ ಹೇಳ್ತಾರೆ. ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ ನವದೀಪ್ ಹೇಳ್ತಾರೆ. ಹಾಗಾದ್ರೆ ನಾವಿಬ್ರೇ ಸೇರ್ಕೊಂಡು ಅವ್ರನ್ನ ಮುಗ್ಸಕ್ಕಾಗತ್ತಾ ಅಂತ ವಿವೇಕ್ ಹೇಳ್ತಾರೆ. ಕಥೆನ ಮುಗ್ಸೋದಕ್ಕೆ ಯಾರನ್ನ ಕರಿಬೇಕು ಅಂತ ಗೊತ್ತು ಅಂತ ಹೇಳಿ ನವದೀಪ್ ಯಾರಿಗೂ ಕಾಲ್ ಮಾಡಿ ಬಂದ್ಬಿಡು ಅಂತ ಹೇಳ್ತಾರೆ. ಆ ಕಡೆ ತಾತ ಜಾನ್ಸಿಗೆ ಕಾಲ್ ಮಾಡ್ತಾರೆ. ಏನಮ್ಮ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಅದಕ್ಕೆ ಕಾಲ್ ಮಾಡ್ದೆ ಅಂತ ತಾತ ಹೇಳ್ತಾರೆ. ನಾನು ರಾಮಾಚಾರಿ ಅಣ್ಣನ್ ಮನೇಲಿದ್ದೀನಿ ಅಂತ ಜಾನ್ಸಿ ಹೇಳ್ತಾರೆ. ಡಿವೋರ್ಸ್ ಆಯ್ತು ಅಂತ ಹೇಳಿ ಬೇಜಾರಾಳಿ ಹೋಗಿದ್ಯಾ ಅಂತ ಕೇಳ್ದೆ ಅಮ್ಮ ಅಂತ ತಾತ ಹೇಳ್ತಾರೆ. ಬೇಜಾರ್ ಮಾಡ್ಕೊಂಡು ಬಂದಿದ್ದು ನಿಜನೇ ತಾತ, ಆದ್ರೆ ಇಲ್ಲಿ ರಾಮಾಚಾರಿ ಅಣ್ಣ ಮತ್ತೆ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಿದಾರಂತೆ, ಅದಕ್ಕೋಸ್ಕರ ಚಾರುವನ್ನ ನೋಡ್ಕೋಬೇಕು, ಅದಕ್ಕೆ ಇಲ್ಲಿದ್ದೀನಿ ಅಂತ ಜಾನ್ಸಿ ಹೇಳ್ತಾರೆ. ನಲ್ಲಿ ನೀನ್ ಅಲ್ಲಿದ್ಯಾ ಅಂತ ಗೊತ್ತಾಯ್ತಲ್ಲ, ಸರಿ ಕಣಮ್ಮ, ಎಲ್ಲ ಮುಗಿಸ್ಕೊಂಡು ನಾಳೆ ಬಾ ಅಂತ ತಾತ ಹೇಳ್ತಾರೆ. ಸರಿ ಅಂತ ಜಾನ್ಸಿ ಹೇಳ್ತಾರೆ. ಆ ಕಡೆ ನವದೀಪ್ ಹಾಗೂ ವಿವೇಕ್ ಒಂದಿಷ್ಟು ರೌಡಿಗಳ ಜೊತೆ ಮಾತಾಡ್ತಿರ್ತಾರೆ. ಇವತ್ತು ರಾಮಾಚಾರಿ ಮತ್ತೆ ಚಾರು ಅಂತ್ಯ ಆಗ್ಲೇಬೇಕು, ನಾನೇ ಆ ಕಡೆಗೆ ನಿಮ್ ಜೊತೆ ಇಳಿತೀನಿ, ಇವತ್ ರಾತ್ರಿನೇ ಎಲ್ಲಾ ಕೆಲಸ ಮುಗ್ದೋಗ್ಬೇಕು ಅಂತ ನವದೀಪ್ ಹೇಳ್ತಾರೆ. ಆ ಕಡೆ ಮುರಾರಿ ಒಂದು ಕೋಲ್ ಹಿಡ್ಕೊಂಡು ಆಚೆ ಓಡಾಡ್ತಿದ್ದಾರೆ. ಅಲ್ಲಿಗೆ ಚಾರು ಜಾನ್ಸಿ ಬರ್ತಾರೆ. ಇದೇನ್ ಮುರಾರಿ ಕೋಲ್ ಹಿಡ್ಕೊಂಡಿದ್ಯಾ ಅಂತ ಚಾರು ಹೇಳ್ತಾರೆ. ಆ ಪಾಪಿಗಳು ಯಾವ ಟೈಮಲ್ಲಾರು ಇಲ್ಲಿಗೆ ಬರ್ಬೋದಕ್ಕೆ, ಅವ್ರ ಒಳಗಡೆ ಬಂದ್ರೆ ಅವ್ರ ಮೈಯಿಂದ ಬರೋ ಕೆಂಪು ನೀರು ನಮ್ಮನೆಗೆ ಮೈಲ್ಗೆ ಆಗ್ಬಾರ್ದಲ್ವಾ, ಅದಕ್ಕೆ ಆಚೆ ನಿಂತ್ಕೊಂಡು ನಾನು ಕಾಯ್ತಾ ಇದ್ದೀನಿ, ಏನಾದ್ರೂ ಬಂದ್ರೆ ಕೈಕಾಲ್ ಮುರಿದು ಅವ್ರನ್ನ ಆಸ್ಪತ್ರೆಗೆ ಸೇರ್ಸ್ಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಮುರಾರಿ ಹೇಳ್ತಾರೆ. ಆಯ್ತು ಜೇಮ್ಸ್ ಬಾಂಡ್ ಸರ್, ಹಾಗೇನಾದ್ರು ಯಾರು ಬಂದ್ರೆ ಹೆಲ್ಪ್ ಗೆ ನಮ್ಮನ್ನು ಕರೀರಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಜಾನ್ಸಿ ಹೇಳ್ತಾರೆ. ಯಾಕಂದ್ರೆ ಅವರಿಬ್ರು ನನ್ನ ಒಂದ್ ಕೈಗೆ ಸಾಕಾಗಲ್ಲ, ನಾನೇ ನೋಡ್ಕೋತೀನಿ ಅಂತ ಮುರಾರಿ ಹೇಳ್ತಾರೆ. ಹಾಗೆ ಇಲ್ಲಿ ಜಾನ್ಸಿ ಹಾಗೂ ಚಾರು ಒಳಗಡೆ ಹೋಗ್ತಾರೆ. ಮುರಾರಿ ಆಚೆ ನಿಂತ್ಕೊಂಡು ಕಾವಲ್ಗಾರಂತರ ನಿಂತಿರ್ತಾರೆ. ಆ ಕಡೆ ರಾಘು ಹಾಗೂ ತರುಣ ಮನೆ ಒಳಗಡೆ ಹೋಗಿರ್ತಾರೆ. ಇದೇನ ಕೆನ್ನೆ ಕೆಂಪಾಗ್ಬಿಟ್ಟಿದ್ಯಲ್ಲ, ಏನಾರು ಹುಳ ಕಷ್ಟ ಅಂತ ಪಲ್ಲವಿ ಹೇಳ್ತಾರೆ. ಹೌದಮ್ಮ, ಅದು ಹುಳ ಅಲ್ಲ, ಗಿಳಿ ಕಚ್ಚಿರೋದು, ಅಣ್ಣನ ಅನಿತಾ ಅನ್ನೋ ಗಿಳಿ ಕಚ್ಚಿರೋದಲ್ಲ, ಅದು ಮುತ್ಕೊಟ್ಟಿರೋದು ಅಂತ ಗಣಪ ಹೇಳ್ತಾರೆ. ಸಾಕು ಸುಮ್ನಿರಿ, ಅದಕ್ಕೆ ಇಷ್ಟೊಂದು ಕೆಂಪಾಗಿರತ್ತಾ ಅಂತ ಲಲಿತಾ ಅವರು ಕೇಳ್ತಾರೆ. ಆಗಲ್ಲ ಕಣೆ, ಅವ್ನು ನಾಚ್ಕೊಂಡು ಅಷ್ಟು ಕೆಂಪಾಗಿರೋದು ಅಂತ ಗಣಪ ಹೇಳ್ತಾರೆ. ರಾಘುವಂತೂ ಅನಿತಾ ಅವದೇ ಚಿಂತೆ ಆಗ್ಬಿಟ್ಟಿದೆ, ಕುಂತ್ರು ನಿಂತ್ರು ಅಂತ ತರುಣ ಹೇಳ್ತಿದೆ. ರಾಘು ತರುಣ ಮೇಲೆ ಕೋಪ ಮಾಡ್ಕೋತಾರೆ. ಬಿಡಪ್ಪ ರಾಘು, ಇವತ್ತಿನ ಕಾಲದಲ್ಲಿ ಇದೆಲ್ಲ ಸಹಜ, ಅವ್ಳು ಮುತ್ಕೊಟ್ಟಿರೋದ್ನ ನಾವೇನು ನಿನ್ನ ಹತ್ರ ಪ್ರಶ್ನೆ ಮಾಡಲ್ಲ ಅಂತ ಗಣಪ ಕೇಳ್ತಾರೆ. ನೋಡ, ಏನು ಗೊತ್ತಿಲ್ಲದಿರೋ ತರ ಇರ್ತೀಯಲ್ಲ ನಮ್ಮ ಮುಂದೆ ಅಂತ ಪಲ್ಲವಿ ರೇಗಿಸ್ತಾರೆ. ಹೇಗೋ ಒಟ್ನಲ್ಲಿ ಅವಳಿಂದ ಮುಕ್ತಿ ಸಿಕ್ತಲ್ಲ, ಅಷ್ಟೇ ಸಾಕು ಬಿಡೋ, ಖುಷಿಯಾಗಿರು ಅಂತ ಪಲ್ಲವಿ ಹೇಳ್ತಾರೆ. ಹಾಗೆ ಇಲ್ಲಿ ಅಜ್ಜಿ ಪಲ್ಲವಿಗೆ ಬೈದ್ಬಿಡ್ತಾರೆ. ಆಗ ಪಲ್ಲವಿ ಕೋಪ ಮಾಡ್ಕೋತಾರೆ. ಆ ಕಡೆ ಮುರಾರಿ ದೊಣ್ಣೆ ವರ್ಷೆ ಮಾಡ್ತಾ ಇರ್ತಾರೆ. ಏನ್ ಮುರಾರಿ ದೊಣ್ಣೆ ವರ್ಷೆ ಮಾಡ್ತಿದ್ಯಾ, ಊಟಕ್ಕೆ ಟೈಮ್ ಆಯ್ತು ಅಂತ ಚಾರು ಕರೀತಾರೆ. ಇಲ್ಲ ಅದಕ್ಕೆ ನಾನು ಬರಲ್ಲ, ರಾಮಾಚಾರಿ ಬಂದಾಗ ನಾನು ನಿಮ್ಮನ್ನ ಎದ್ದೇಳ್ತೀನಿ, ನೀವಿಬ್ರು ಹೋಗಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಮುರಾರಿ ಹೇಳ್ತಾರೆ. ಸರಿ ಅಂತ ಚಾರು ಹೇಳ್ತಾರೆ. ಜಾನ್ಸಿ ಹೋಗ್ತಾರೆ. ಹಾಗೆ ಇಲ್ಲಿ ಮುರಾರಿ ಮನೆನ ಬಾಗ್ಲು ಬೀಗ ಹಾಕೋತಾರೆ. ಕೀನ ಕೈಲಿಟ್ಕೊಂಡು ಇವತ್ತು ಪಿಂಡ ಇಡದೆ ಮುಹೂರ್ತ ಮಾಡದೆ ಅಂತ ಮುರಾರಿ ಹೇಳ್ತಾರೆ. ಹಾಗೆ ಆ ಕಡೆ ರಾಘು ಹಾಗೂ ತರುಣ ರಾಘುನ ರೇಗಿಸ್ತಿರ್ತಾರೆ. ಅದೇ ಸಮಯಕ್ಕೆ ಅನಿತಾದು ಕಾಲ್ ಬರುತ್ತೆ. ಓ, ಇಬ್ರು ಪಾಪ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೋಬೇಕಂತೆ, ನಾನು ಡಿಸ್ಟರ್ಬ್ ಅಂತೂ ಮಾಡಲ್ಲ, ನಾನು ಹೋಗ್ತೀನಿ ಅಂತ ತರುಣ ಹೇಳ್ತಾರೆ. ಲೋ ತರುಣ, ನೀನು ಈ ತರ ಮಾತಾಡಿ ಚಿತ್ರ ಹಿಂಸೆ ಕೊಡ್ಬೇಡ,
ಸುಮ್ನೆ ಕೂತ್ಕೊ ಅಂತ ಹೇಳ್ತಾರೆ ರಾಘು. ಹಾಗೆ ಇಲ್ಲಿ ರಾಘು ಅನಿತಾ ಕಾಲ್ ನ ಲೌಡ್ ಸ್ಪೀಕರ್ ಅಲ್ಲಿ ಹಾಕೊಂಡು ಮಾತಾಡ್ತಿರ್ತಾರೆ. ಅನಿತಾ ಫುಲ್ ಖುಷಿಯಿಂದ ಪ್ರೀತಿಯಿಂದ ಮಾತಾಡ್ತಿರ್ತಾರೆ. ಒಂದಿಷ್ಟು ಸಂಭಾಷಣೆ ಮಾಡ್ತಿರ್ತಾರೆ. ನಿಜವಾಗ್ಲೂ ನಿಮ್ ಜೊತೆ ಮಾತಾಡ್ತಿದ್ರೆ ನಂಗೆ ರೋಮಾಂಚನ ಆಗುತ್ತೆ ಹಾಗೆ ಹೇಗೆ ಅಂತ ಒಂದಿಷ್ಟು ಸಂಭಾಷಣೆ ನಡೀತೆ. ಕೊನೆದಾಗಿ ಇಲ್ಲಿ ಅನಿತಾ ಹೇಳ್ತಾರೆ, ನಿದ್ದೆ ಬರ್ತಿದ್ಯಾ ರಾಘವೇಂದ್ರ ಅವರೇ, ಸರಿ ಮಲ್ಕೊಳ್ಳಿ ಆಯ್ತಾ, ಬಾಯ್ ಗುಡ್ ನೈಟ್ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ಬಾಯ್ ಚಾನ್ಸಿ ಅಂತ ಇಲ್ಲಿ ರಾಘು ಹೇಳ್ತಾರೆ. ಅನಿತಾ ಹಾಗೂ ತರುಣ ಶಾಕ್ ಆಗ್ತಾರೆ. ಹೇಳಿದ್ರೆ ಇನ್ನೊಂದ್ಸಲಿ ಹೇಳಿ ಅಂತ ಅನಿತಾ ಕೇಳ್ತಾರೆ. ಏನಿಲ್ಲ ಅನಿತಾ ಅವರೇ, ಬಾಯ್ ಗುಡ್ ನೈಟ್ ಅಂತ ಹೇಳಿ ರಾಘು ಕಾಲ್ ಕಟ್ ಮಾಡ್ತಾರೆ. ಆ ಕಡೆ ಅನಿತಾ ಕೋಪ ಮಾಡ್ಕೊತಾರೆ. ಆ ಕಡೆ ಚಾನ್ಸಿ ಹಾಗೂ ಚಾರು ಖುಷಿಯಿಂದ ಮಾತಾಡ್ತಿರ್ತಾರೆ. ನನ್ಗೆ ಅವ್ರು ಬರೀ ಅತ್ತೆ ಆಗಿಲ್ಲ, ತಾಯಿ ಸ್ಥಾನದಲ್ಲಿದ್ದು ಎಲ್ಲಾನು ನೋಡ್ಕೊತಿದ್ದಾರೆ ಅಂತ ಚಾರು ಹೇಳ್ತಾರೆ. ಮತ್ತೆ ಚಾರು, ಈ ಸಮಯದಲ್ಲಿ ಡೆಲಿವರಿ ಆಗ್ಬೇಕಾದ್ರೆ ತುಂಬಾ ನೋವಾಗುತ್ತೆ ಅನ್ಸುತ್ತೆ, ಮತ್ತೆ ನಿಂಗೆ ಯಾವ ಮಗು ಆಗ್ಬೇಕು, ಗಂಡ ಹೆಣ್ಣ ಅಂತ ಹೇಳ್ತಾರೆ. ನಂಗೆ ಗಂಡ್ ಮಗು ಆಗ್ಬೇಕು ಅಂತಾನೆ ಇಷ್ಟ, ನಂಗೆ ಯಾವ ಮಗು ಆದ್ರೂ ಪರವಾಗಿಲ್ಲ, ಆದ್ರೆ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ನನ್ ಹೊಟ್ಟೆಲಿ ನಮ್ಮನೆಯ ಕೃಷ್ಣ ಮತ್ತೆ ಹುಟ್ಟು ಬರ್ತಾನೆ, ಪುನರ್ಜನ್ಮ ಪಡೆದು ಬರ್ತಾನೆ ಅಂತ ಎಲ್ಲರೂ ಕಾಯ್ತಿದ್ದಾರೆ. ಅದಕ್ಕೋಸ್ಕರ ನಂಗೆ ಗಂಡ್ ಮಗುನ ಆಗ್ಬೇಕು, ನನ್ ಹೊಟ್ಟೆಲಿ ಮತ್ತೆ ಕೃಷ್ಣ ಹುಟ್ಟು ಬರ್ಬೇಕು ಅಂತ ಹೇಳ್ತಾರೆ ಚಾರು. ಹಾಗೆ ಆ ಕಡೆ ವಿವೇಕ್ ಹಾಗೂ ನವದೀಪ್ ಮಾತಾಡ್ಕೊ ಬರ್ತಿದ್ದಾರೆ. ರಾಮಾಚಾರಿ ಮನೇಲಿಲ್ವಂತೆ, ಆದ್ರೆ ಅವಳ ಹೆಂಡತಿ ಮನೇಲಿದ್ದಾಳೆ. ಅವಳ ಹೆಂಡತಿ ಹಾಗೂ ಅವಳ ಹೊಟ್ಟೆಲಿರೋ ಜೀವ ಹೊರಟೋಗ್ಬೇಕು, ಯಾರು ಬದುಕಬಾರ್ದು ಅಂತ ನವದೀಪ್ ಮಾತಾಡ್ಕೊಂಡು ಬರ್ತಾರೆ. ಹಾಗೆ ಇಲ್ಲಿ ಮುರಾರಿ ಮನೆ ಬಾಗ್ಲ ಹತ್ರ ನಿಂತಿರ್ತಾರೆ. ಮುಂದೆ ನವದೀಪ್, ವಿವೇಕ್ ಹಾಗೂ ಒಂದಿಷ್ಟು ರೌಡಿಗಳು ಮುರಾರಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಾಗೆ ಆ ಕಡೆ ದೇವ್ರ ಪೂಜೆ ಮಾಡ್ತಾ ಜಾನಕಮ್ಮ ಹೇಳ್ತಿರ್ತಾರೆ, ಯಾಕೋ ಮನ್ಸಿಗೆ ಒಂಥರ ತಡಮಳ ಆಗ್ತಿದೆ, ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ಒಂಥರ ಕಸಿ ಬಿಸಿ ಆಗ್ತಿದೆ ಅಂತ ಜಾನಕಮ್ಮ ಹೇಳ್ತಾರೆ. ಹೌದಮ್ಮ, ನನ್ಗೂ ಹಾಗೆ ಆಗ್ತಿದೆ, ಒಂದ್ ನಿಮಿಷ ಚಾರು ಮೇಡಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಮಾಡ್ತಾರೆ. ಏನ್ ಮಾಡ್ತಿದ್ದೀರಾ ಅಂತ ಇಲ್ಲಿ ರಾಮಾಚಾರಿ ಕೇಳ್ತಾರೆ. ಆ ಕಡೆ ಹೇಳ್ತಾರೆ ಚಾರು, ನಾವ್ ಚೆನ್ನಾಗಿದ್ದೀವಿ, ಎಲ್ಲರೂ ಸೇಫ್ ಆಗಿದ್ದೀವಿ, ಮುರಾರಿ ಅಂತೂ ಆಚೆನೆ ಇದ್ದಾನೆ ಅಂತ ಹೇಳ್ತಾರೆ. ಸರಿ ಮೇಡಮ್, ನನ್ ಮೊಬೈಲ್ ಚಾರ್ಜ್ ಇಲ್ಲ, ಇನ್ನೇನೋ ನೆಕ್ಸ್ಟ್ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ಬೋದು, ಹುಷಾರಾಗಿರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ರಾಮಾಚಾರಿ. ಅಮ್ಮ, ಅಲ್ಲಿ ಎಲ್ಲರೂ ಆರಾಮಾಗಿದ್ದಾರಂತೆ ಅಂತ ರಾಮಾಚಾರಿ ಹೇಳ್ತಾರೆ. ಒಟ್ನಲ್ಲಿ ಎಲ್ಲ ಒಳ್ಳೇದಾಗಿ ಅವಳಿಗೆ ಚೆನ್ನಾಗಿ ಹೆರಿಗೆ ಆದ್ರೆ ಅಷ್ಟೇ ಸಾಕು ಕಣೋ ಅಂತ ಜಾನಕಮ್ಮ ಹೇಳ್ತಾರೆ. ಸರಿ ಬಾ ಹೋಗೋಣಮ್ಮ ಅಂತ ರಾಮಾಚಾರಿ ಹೇಳಿ ಹೊರಡ್ತಾರೆ. ಆ ಕಡೆ ಮುರಾರಿ ಭಯ ಪಡ್ತಿರ್ತಾರೆ. ಎಸ್, ನಾವೇ ಬಂದಿದೀವಿ, ನಮ್ಮನ್ನ ಈ ಸ್ಥಿತಿಗೆ ತಂದವ್ರನ್ನ ಸುಮ್ನೆ ಬಿಟ್ಬಿಟ್ರೆ ನಮ್ಗೆ ಅವ್ರ ಮೇಲೆ ಋಣ ನಮ್ಮ ಮೇಲೆ ಉಳ್ಕೊಳ್ಳೋದಲ್ಲ, ಅದಕ್ಕೆ ಬಂದಿದೀವಿ ಅಂತ ನವದೀಪ್ ಹೇಳ್ತಾರೆ. ಒಂದಿಷ್ಟು ಜನಗಳೆಲ್ಲ ಮುರಾರಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸಂಚಿಕೆ ಮುಕ್ತಾಯ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.